ಗ್ರೀನ್ ಸಿನಿಮಾ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿರೋ ಸಿನಿಮಾ ಸರ್. ಸೊ ಈ ತರ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಅಂತ ಅನಿಸ್ದಾಗ ಯಾವ್ದು ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸರ್? ಏನಾದ್ರು ಒಂದ್ ವೇಳೆ ಈಗ ಇದೇ ತರ ರಾಜ್ ವಿಜಯ್ ಅವರಂತರು ಇನ್ನೊಂದಷ್ಟು ಬೇರೆ ವಿಚಾರದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ವಿಚಾರ ಬಂದಾಗ ಅಲ್ಲದು ಸಿನಿಮಾದ ಮ್ಯಾಜಿಕ್ ಅದಲ್ಲ ಮೇಡಮ್. ನಿಮಗೆ ಬೆಂಗಳೂರಲ್ಲಿರುವ ರಾಜ್ ವಿಜಯ್ ಅವ್ರ ಕತೆ ಯೋಚನೆ ಮಾಡಿ ಅವ್ರ ಕತೆ ಹೇಳ್ತಾರೆ. ಅದು ಸಿರ್ಸಿಲಿರೋ ಒಬ್ಬ ಹುಡುಗ ಅವನ ಯೋಚನೆ ಮಾಡಿ ಅವನ ಕತೆ ಯೋಚನೆ ಮಾಡಿ ಅವನೊಂದು ಕತೆ ಹೇಳ್ತಾನೆ. ಸೊ ಸಿನಿಮಾದ ಮ್ಯಾಜಿಕ್ಕು ಅದೇ, ಎಕ್ಸ್ಪೆರಿಮೆಂಟ್ ಆಗ್ತಾ ಇರಬೇಕು, ಹೊಸ ಕತೆಗಳು ಹೇಳಬೇಕು. ಈ ವಿಜುವಲ್ ಮೀಡಿಯಂ ಇರೋದೇ ಅದಕ್ಕಲ್ಲ. ಬೇರೆ ಕತೆಗಳು ಬರೀ ಬೆಂಗಳೂರು ಕತೆ, ಮಂಡ್ಯ ಕತೆ, ಇದ್ರ ಕತೆ, ಆ ಕತೆಗಳು ಬೇಕು, ಎಲ್ಲ ಕತೆಗಳು ಬೇಕು. ಸೊ ಹೊಸ ಎಕ್ಸ್ಪೆರಿಮೆಂಟ್ ಆಗ್ತಾ ಇರಬೇಕು ಅಂತ ಅನ್ಸುತ್ತೆ. ಹೇಗೆ ಸರ್ VFX ಅಲ್ಲಿ ಒಂದಷ್ಟು ಅನುಭವ ಪಡೆದಾದ್ಮೇಲೆ ಈ ತರ ಕಾಡಿನ ಕತೆ, ವೀಲ್ ಚೇರ್ ನ ಇಂಪಾರ್ಟೆಂಟ್ ಇಟ್ಕೊಂಡು ಈ ತರ ಕತೆ ಹೇಳೋದಕ್ಕೆ ಕಾರಣ ಏನು ಸರ್? ಇಲ್ಲ ಮೇಡಮ್, ನಾನು ಸಿನಿಮಾ ಮಾಡ್ಬೇಕಂತಾನೆ ನಾನು ಆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ದೆ. ಆಕ್ಚುಲಿ ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಬಂದಾಗಿಂದ ನನಗೆ ಒಂದೇ ಗೊತ್ತಿರೋದು ನಾನು ಸಿನಿಮಾನೇ ಮಾಡ್ಬೇಕಂತ. ಆ ಕ್ಲಾರಿಟಿ ಇರೋದ್ರಿಂದ ಅದಕ್ಕೆ ನಾನು ಟೆಕ್ನಿಕಲಿ ಏನಂತ ಫಸ್ಟ್ ತಿಳ್ಕೊಳಕ್ಕಂತ ನಾನು PUC ಆಗಿದ ತಕ್ಷಣ ನಾನು ಜಸ್ಟ್ ಜಾಯಿಂಟ್ ಅನಿಮೇಷನ್. ಅಲ್ಲಿಂದ ನನಗೆ ಫ್ರೇಮಿಂಗು ಇದೆಲ್ಲ ವಿಚಾರಗಳು ಗೊತ್ತಾಯ್ತು. ಅದನ್ನ ಗೊತ್ತಾದ್ಮೇಲೆ ಅದಕ್ಕೆ ಕಲರ್ ಟೋನ್ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಈಗ ಕಾಡಿಂದೇ ಕತೆ ಅನ್ನೋದಕ್ಕಿಂತ ಬರೆಯಕ್ಕಂತ ಹೋಗಿ ಕುತ್ಕೊಂಡ್ರೆ ಸಮಥಿಂಗ್ ವಿಲ್ ಕಮ್. ಆಮೇಲೆ ಅದನ್ನು ಅಷ್ಟೇ, ಇವಾಗ ಯಾವುದೇ ಒಂದು ಏನೋ ಒಂದು ಬರ್ದು ಮಾಡೋಕ್ಕಾಗಲ್ಲ ಮೇಡಮ್. ಈ ಒಂದು ಕಾಲಘಟ್ಟಕ್ಕೆ ಈ ಸಿನಿಮಾ ಬರಬೇಕಾಗಿತ್ತೇನೋ ಈ ಟೈಮ್ ಲೈನಲ್ಲಿ ಅನ್ನೋದು ಡೆಫಿನೆಟ್ಲಿ ಇಟ್ ವಾಸ್ ಡಿಸೈಡೆಡ್. ಐ ಬಿಲೀವ್ ಇನ್ ಸಚ್ ಥಿಂಗ್ಸ್. ಇದಕ್ಕೆ ಮುಂಚೆ ನಾನು ಒಂದು ಸಿನಿಮಾನು ಅನೌನ್ಸ್ ಮಾಡಿದ್ದೆ, ಬಟ್ ಅದು ಮಾಡೋಕ್ಕಾಗಲಿಲ್ಲ, ಎಲ್ಲವೂ ಇತ್ತು. ಆದರೆ ಇದರಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ, ಬಟ್ ಇವತ್ತು ಇಲ್ಲಿವರೆಗೂ ತಗೊಂಬಂದಿದೆ. ಸೊ ಇಟ್ ವಾಸ್ ಆಲ್ ಅನ್ಪ್ಲಾನ್ಡ್ ಬಟ್ ಪ್ಲಾನ್ಡ್. ಆ ತರ ಇರುತ್ತೆ. ಡೈರೆಕ್ಟರ್ ಆಗ್ಬೇಕಂತಾನೆ ಇಂಡಸ್ಟ್ರಿಗೆ ಬಂದ. ಡೆಫಿನೆಟ್ಲಿ ಮೇಡಮ್. ಡೈರೆಕ್ಟರ್ ಆಗ್ಬೇಕು ಅಂತ ಬಂದಾಗ VFX ಹೇಗೆ ಮ್ಯಾಟರ್ ಆಗುತ್ತೆ ಸರ್? ನೀವು ಕತೆ ಬರೆಯೋದಕ್ಕೋ ಅಥವಾ ಬರವಣಿಗೆ ಕಲಿಯೋದಕ್ಕೋ ಆ ರೂಟಲ್ಲಿ ಹೋದ್ರೆ ಡೈರೆಕ್ಟರ್ಗೆ ಒಂದ್ ಸ್ವಲ್ಪ ಓಕೆ ರಿಲೇಟೆಡ್ ಆಗುತ್ತೆ. VFXಗೂ ಡೈರೆಕ್ಟರ್ಗೂ ಏನ್? ಇಲ್ಲ, VFX ಆನಿಮೇಷನ್ ಬಂದ್ಬಿಟ್ಟು ಏನ್ ಹೇಳ್ಕೊಡುತ್ತೆ ಅಂತಂದ್ರೆ ಮೇಜರ್ ಆಗಿ ನಮ್ಗೆ ಕಲರ್ ಟೋನು, ಮತ್ತೆ ನಾವು ಅದನ್ನ ಏನಂತಾರೆ ಕ್ವಾಲಿಟಿ ಚೆಕ್. ಲೈಕ್ ನಿಮಗೆ ಒಂದು ಸಣ್ಣ ಇಮೇಜ್ ಕ್ರಿಯೇಟ್ ಮಾಡಿದ್ರೆ ಅದ್ರ ಬಗ್ಗೆ ಕಾನ್ಶಿಯಸ್ ಇರುತ್ತೆ. ಅಲ್ಲಿಂದ ನಮ್ಮನ್ನ ಹೆಂಗ್ ಸ್ಟ್ರಾಂಗ್ ಮಾಡ್ಕೊಂಡ್ ಬರುತ್ತೆ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಪ್ರಿಸೈಸ್ ಆಗಿ ಹಿಂಗಿಂಗೆ ಇರ್ಬೇಕು ಅನ್ನೋ ವಿಚಾರಗಳನ್ನ ಹೇಳ್ಕೊಡುತ್ತೆ. ಹೌದು. ಅದಕ್ಕೆ ನಾನು ಹೇಳಿದ್ ಮೇಡಮ್, ಇಲ್ಲ ಕತೆ ಅದಕ್ಕೆ ನಿಮ್ಗೆ ಬೋನಸ್ ಆಗತ್ತೆ. ಇವಾಗ ನಿಮ್ಗೆ ಇದ್ರಲ್ಲೆಲ್ಲ ಸ್ಟ್ರಾಂಗ್ ಆಗ್ಬಿಡುತ್ತೆ ಕಾಣಿಸ್ತು, ಬಟ್ ಕತೆನ ಜೊತೆಗೆ ನೀವು ಇದ್ರ ಜೊತೆ ಹೇಳಿದಾಗ ಇಟ್ ವಿಲ್ ಲುಕ್ ಪರ್ಫೆಕ್ಷನ್. ಅವಾಗ ಏನಾಗುತ್ತೆ, ಆ ಕ್ರಾಫ್ಟ್ ನಿಮ್ಗೆ ಆ ಲೆವೆಲ್ ಕಾಣುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಯಾರೋ. ಇವಾಗ ನೋಡಿ, ಫಸ್ಟ್ ಟೈಮ್ ನಿಮ್ಗೆ ಈ ಟ್ರೈಲರ್ ನೋಡಿದ್ರಿ, ನಿಮ್ಗೆ ಅನ್ಸ್ತೋ ಒಂದು ಡೆಬ್ಯೂ ಡೈರೆಕ್ಟರ್ ಇದು ಮಾಡಿದ್ದಾರೆ ಅಂತ, ಅದು ಆ ಥರ ಇಂಪ್ಯಾಕ್ಟ್ ಇತ್ತ? ಹಂಗೇನೆ. ಯಾಕೆ ಅಂತಂದ್ರೆ ನಾವು ಆ ಕಲ್ತ್ಕೊಂಡ್ಬಂದಿರೋ ಪ್ರಾಸೆಸ್ ಹಂಗಿರುತ್ತೆ ಮೇಡಮ್. ಅದಕ್ಕೆ ನಾವು ಫಸ್ಟ್ ಫ್ರೇಮಿಂಗ್ ಇಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾವು ನೋಡೋದ್ರಿಂದ, ಸೊ ಇದು ಡೆಬ್ಯೂಟೆಂಟೇ ಮಾಡಿದ ಅಂತ ನನಗೆ ಸುಮಾರು ಸಲ ಕೇಳಿಯಾರೆ. ನಿಜವಾಗ್ಲೂ ಫಸ್ಟ್ ಫಿಲಮ್ ಅಂತ. ಸೊ ಆ ಪ್ರೊಫೆಷನಾಲಿಟಿ ಕಾಣ್ಬೇಕಂತಂದ್ರೆ ದಿಸ್ ವರ್ ಆಲ್ ದ ಸ್ಟೆಪ್ಸ್ ಮ್ಯಾಮ್. ಅಂದ್ರೆ ಇದು ಮಾಡಿದ್ರೆ ಇದು ಅಂತಲ್ಲ, ಅದರಿಂದ ನಾವು ಏನೋ ಕಲ್ತ್ಕೊಂಡು ಆ ಪ್ರಾಸೆಸ್ ಅಲ್ಲಿ ಇಲ್ಲಿವರೆಗೂ ಬರೋ ತರ ಆಗುತ್ತೆ. ಈ ಮಧು ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಸಾಯಲ್ಲ ಇಮ್ಮೋರ್ಟಲ್ ಆಗುತ್ತೆ. ಇದು ನಿಮ್ಮ ಇಮ್ಯಾಜಿನೇಷನ್ ಗೆ ಬಂದಿದೆ ಹೇಗೆ? ಅಂದ್ರೆ ಈ ಸಬ್ಜೆಕ್ಟ್ಗೆ ಕೆಲವೊಂದು ವಿಚಾರಗಳನ್ನ ಏನದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕನ್ವೆ ಮಾಡ್ಬೇಕಾಗಿತ್ತು. ಆಕ್ಚುಲಿ ಅದನ್ನ ಬರಿಬೇಕಾದ್ರೆ ಹೆಂಗ್ ಹೇಳೋದು ಅನ್ನೋ ಇಂಪ್ಯಾಕ್ಟ್ ಅಲ್ಲಿ ಒಂದಷ್ಟು ವೇರಿಯೇಷನ್ ಗಳನ್ನ ಬರೆದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಅದರಲ್ಲಿ ಥ್ರಿಲ್ಲಿಂಗ್ ಆಗಿ ಹೇಳ್ಬೇಕು ಅನ್ನೋ ವಿಚಾರ ಹೋದಾಗ ಆಬ್ವಿಯಸ್ಲಿ ಒಂದು ಫಾರೆಸ್ಟ್ ಒಳಗಡೆ ಯಾವಾಗ್ಲೂ ಏನಾದ್ರು ಸೈಂಟಿಸ್ಟ್ಗಳು ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಸೊ ಈ ಫ್ಲೋ ಅಲ್ಲಿ ಹೋಗೋಣ ಅಂತ ಒಂದ್ಸಲಿ ಫಿಕ್ಸ್ ಆಯ್ತು. ದೆನ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ರೈಟಿಂಗ್. ಅದಾದಾಗ ದೆನ್ ದಿಸ್ ಇಸ್ ಡಿಸೈಡೆಡ್. ಹೌದು, ಎಷ್ಟೊಂದು ಜನಕ್ಕೆ ಏನಂದ್ರೆ ಒಂದ್ ಸಿಕ್ಕಿದ್ರೆ ಇನ್ನೊಂದ್ ಬೇಕು, ಇನ್ನೊಂದ್ ಸಿಕ್ಕರೆ ಇನ್ನೊಂದ್ ಬೇಕು ಅಂತ ಹೋಗ್ತಾನೆ ಇರುತ್ತೆ. ಆ ಪ್ರೊಸೆಸ್ ಅಲ್ಲಿ ಈ ಒಂದು ವರ್ಷ ಇದಕ್ಕೆ ಅಡಾಪ್ಟ್ ಆಗತ್ತೆ ಅಂತ ಹೇಳ್ಕೊಂಡೆ ವಿ ಸ್ಟಾರ್ಟೆಡ್ ಇಟ್. ಅಂದ್ರೆ ನಿಮ್ಗೆ ಯಾರಾದ್ರೂ ಸಂಶೋಧನಾಕಾರ ಫ್ರೆಂಡ್ಸ್ ಇದಾರಾ? ಅಂದ್ರೆ ಜನರಲಿ ಇದಾರೆ, ಬಟ್ ನಾಟ್ ಲೈಕ್ ಸ್ಪೆಸಿಫಿಕಲಿ ಅದಕ್ಕೆ ಅಂತ ಏನಿಲ್ಲ. ಈ ಕತೆ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರಿ ಸರ್ ಟೈಮ್? ಕತೆ ಮಾಡೋದಕ್ಕೆ ಅದೇ ಫಸ್ಟ್ ಅಂದ್ರೆ ವೆರಿ ಶಾರ್ಟ್ ಪೀರಿಯಡ್. ನಂದು ಇನ್ನೊಂದು ಸಿನಿಮಾ ಆಗೋಗಿತ್ತು ಆಕ್ಚುಲಿ, ಆದ್ರೆ ಮಾಡಕ್ಕಾಗದೆ ಒದ್ದಾಡ್ತಾ ಇದ್ದೆ. ಏನೋ ಒಂದು ರೀಸನ್ ಇಂದ ತಡೀತಾ ಇರ್ತದೆ ಆಕ್ಚುಲಿ. ಅವಾಗ ನಾನು ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ, ಅದು ಆಗ್ತಾ ಇಲ್ವಲ್ಲ ಅಂತ ನಾನು ಐ ವಾಸ್ ನಾಟ್ ಇನ್ ಅ ಡಾರ್ಕ್ ಮೋಡ್. ಇದು ಆಗ್ತಾ ಇಲ್ಲ ಅಂದ್ರೆ ಬೇರೆ ಏನೋ ಆಗ್ಬೋದೇನೋ ಅಂತ ನಾನು ಅಟೆಂಪ್ಟ್ ಮಾಡೋದಕ್ಕೆ ಬೇರೆ ಒಂದಷ್ಟು ಥಾಟ್ಸ್ ಬರ್ಕೋತಾ ಇದ್ದೆ. ಅದರಲ್ಲಿ ಒಂದ್ ಲೈನ್ ಇದ್ರದ್ದು ಇಟ್ಕೊಂಡು ಒಂದಿನ ನಾನು ನಮ್ಮ ಕೋ-ಡೈರೆಕ್ಟರ್ ಚಂದ್ರು ಅವರು ನಾವು ಕೂತ್ಕೊಂಡು ಏನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಅವ್ರಿಗೆ ಹೇಳ್ದೆ, ಚೆನ್ನಾಗಿದೆಯಲ್ಲ ಮಾಡ್ಬೋದಲ್ವಾ ಅಂತಂದ್ರು. ಅಲ್ಲಿಂದ ಶುರು ಆಯ್ತು. ಸೊ ಅಲ್ಲಿಂದ ಶುರು ಆದಾಗ ವಿ ಸ್ಟಾರ್ಟೆಡ್ ಇಟ್.
ಹೋಗ್ತು ಮೇಡಮ್. ಆಕ್ಚುಲಿ ನಾವು ಮಾಡಿದೀವಿ ಒಂದು 6 months ವರ್ಕ್ ಮಾಡಿದೀವಿ ಇದ್ರ ಮೇಲೆ. ಎಸ್. ಏನೇನ ನೀವು ತುಂಬಾ ಬಿಲೀವ್ ಮಾಡೋದು? ಯಾಕಂದ್ರೆ ಪ್ರಕೃತಿ ದೇವರು ಅದೆಲ್ಲ, ಅಂದ್ರೆ ಪ್ರಕೃತಿ ಮೇಲೆ ನೀವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದೇನೋ ಬಿಲೀವ್ ಮಾಡ್ಲೇಬೇಕಾಗುತ್ತೆ. ಸೊ ತುಂಬಾ ಪರ್ಸನಲಿ ಆಗ್ಲಿ ಒಂದ್ ಸ್ವಲ್ಪ ಮ್ಯಾಜಿಕ್ ಆಯ್ತು ಅಂತ ಬೇರೆ ಹೇಳಿದ್ರಿ. ಹೌದೌದು. ಸೊ ಏನನ್ನ ತುಂಬಾ ಬಿಲೀವ್ ಮಾಡ್ತೀರಾ? ಆ ತರ ವಿಚಾರದಲ್ಲಿ ಅದೇ ನಾನು ಯಾವಾಗ್ಲೂ ನನ್ನ ಕಂಟ್ರೋಲಲ್ಲಿ ಕೆಲವೊಂದು ವಿಚಾರ ನನಗೆ ಹಿಂಗೆ ಬೇಕು ಹಂಗೆ ಮಾಡ್ಬೇಕು ಅಂತ ಮಾಡ್ತಿದ್ದೆ. ಅದು ವರ್ಕ್ ಆಗ್ತಾ ಇರ್ಲಿಲ್ಲ. ನಾನು ಗಿವ್ ಅಪ್ ಮಾಡ್ಬಿಟ್ಟೆ ಒಂದಿನ. ನಾನು ಇವಾಗ ಏನು ಅನೌನ್ಸ್ ಮಾಡಿದ್ದೀನಿ ಸಿನಿಮಾ, ಅದು ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಬೇರೆ ಏನೋ ರೀಸನ್ ಆಗಿರ್ಬೋದು. ಒನ್ ಡೇ ಐ ಬಿಲೀವ್ ಮೈ ಸೆಲ್ಫ್ ಅಂಡ್ ಐ ಸರೆಂಡರ್ಡ್. ಇಲ್ಲ, ಯೂನಿವರ್ಸ್ ಏನು ಹೇಳುತ್ತೋ ನಾನು ಹಂಗೆ ಫಾಲೋ ಮಾಡ್ತೀನಿ, ಬಿಟ್ಬಿಡೋಣ ಅಂತಾನೆ ಇದ್ದಿದ್ದು. ದೆನ್ ನಾನು ಯಾವಾಗ ನನ್ನ ಕಂಟ್ರೋಲಲ್ಲಿ ಎಲ್ಲ ಇಟ್ಕೊಂಡಿದ್ದೆ, ಯಾವಾಗ ಅದನ್ನ ಬಿಟ್ಟೆ, ಥಿಂಗ್ಸ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ಆಕ್ಚುಲಿ ನೀ ಇದೇ ಮಾಡಬೇಕು, ಹಿಂಗೆ ಮಾಡಬೇಕು, ಅದೊಂದು ದಾರಿ ಕಾಣ್ತಾ ಹೋಗ್ತಾ ಇತ್ತು. ಆಮೇಲೆ ನನ್ನ ಹತ್ರ ಇದ್ದಿದ್ದು ಬಜೆಟ್ ವೆರಿ ಲೆಸ್ ಆಕ್ಚುಲಿ. ಫಸ್ಟ್ ಶೆಡ್ಯೂಲಲ್ಲಿ ಎಲ್ಲ ಆಗೋಯ್ತು. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿಯಿಂದ ತಂದಿದ್ದ ದುಡ್ಡು ಇದು ಎಲ್ಲ ರೂಲ್ ಔಟ್ ಆಗಿದ್ಮೇಲೆ ನಮ್ಮ ಬೇರೆ ಬೇರೆ ಇನ್ವೆಸ್ಟರ್ಸ್ ಬರ್ತಾರೆ, ಅದೆಲ್ಲ ಬರೋ ಥರ ಆಯ್ತು ಆ್ಯಕ್ಚುಲಿ. ಸೊ ಅದು ಯಾವಾಗ ಹೆಂಗಾಯ್ತು ಅಂತಂದ್ರೆ, ಇವತ್ತು ಹೇಳ್ತೀನಲ್ಲ, ಇವತ್ತು ಬಂದು ಕೂತಿರೋ ದಿನ ಕೂಡ ನಾನು ಮ್ಯಾಜಿಕಲ್ ಮಿರಾಕಲ್ ಡೇ ಅಂತಾನೆ ಹೇಳ್ತೀನಿ. ಸೊ ಅದೇ ನನ್ನ ಕಂಟ್ರೋಲಲ್ಲಿ ಇಲ್ಲದೆ ನಾವು ಬಿಟ್ಬಿಡ್ತೀವಲ್ಲ, ಅವಾಗ ಥಿಂಗ್ಸ್ ಸ್ಟಾರ್ಟೆಡ್ ವರ್ಕೌಟ್ ಅಂತ ನಾನು ಬಿಲೀವ್ ಮಾಡ್ತೀನಿ.